ಇನ್ನು ರಾಜ್ಯಸಭೆ ಚುನಾವಣೆಯಲ್ಲಿ ಅಡ್ಡ ಮತದಾನದ ಆಟ ಶುರುವಾಗುವಂತ ಲಕ್ಷಣ ಕಾಣ್ತಾ ಇದೆ. ರಾಜ್ಯಸಭೆ ಚುನಾವಣೆ ಹೊತ್ತಲ್ಲೇ ರೆಸಾರ್ಟ್ ರಾಜಕೀಯ ಈಗ ಜೋರಾಗ್ತಿದೆ. ಬಿಜೆಪಿ ಜೆಡಿಎಸ್ ಲೆಕ್ಕಾಚಾರ ಉಲ್ಟಾ ಮಾಡೋದಕ್ಕೆ ಕಾಂಗ್ರೆಸ್ ಒಂದಷ್ಟು ತಂತ್ರವನ್ನ ಮಾಡೋದಕ್ಕೆ ಪ್ಲಾನ್ ಮಾಡಿತ್ತು. ಗೈರು ಹರಾಜ್ ಮಾಡಬೇಕು, ಹಾಜರು ಮಾಡಬೇಕು ಅನ್ನೋದು ಬಿಜೆಪಿ ಜೆಡಿಎಸ್ ಲೆಕ್ಕಾಚಾರ ಉಲ್ಟಾ ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಏನಿದೆ ಅದನ್ನ ಈಗ ಅದಕ್ಕೆ ಕೌಂಟರ್ ಮಾಡೋದಕ್ಕೆ ಈಗ ಬಿಜೆಪಿ ಮತ್ತು ಜೆಡಿಎಸ್ನವರು ರೆಡಿ ಆಗಿದ್ದಾರೆ. ತಮ್ಮ ಶಾಸಕರನ್ನ ಸೇಫ್ ಆಗಿ ಇಟ್ಕೊಳ್ಬೇಕು, ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡುವಂತ ಮಾತುಕತೆ. ಫೆಬ್ರವರಿ 25ರಂದು ರೆಸಾರ್ಟ್ಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ಆವತ್ತೇ ಎಲ್ಲರನ್ನೂ ಕೂಡ ಸೇಫ್ ಆಗಿ ಇಟ್ಕೊಂಡು ಎಲ್ಲರೂ ಕೂಡ ಹಾಜರಾಗಬೇಕು. ಆ ಒಂದು ಪ್ಲಾನ್ ಅನ್ನ ಈಗ ಮಾಡಲಾಗ್ತಿದೆ. ಅಧಿವೇಶನ ಮುಗಿದ ಬಳಿಕ ರೆಸಾರ್ಟ್ಗೆ ಶಿಫ್ಟ್ ಮಾಡುವಂತ ಸಾಧ್ಯತೆ ಇದೆ. ಚುನಾವಣೆಗೆ ನೇರವಾಗಿ ಶಾಸಕರು ಎಲ್ಲರೂ ಕೂಡ ಯಾರು ಮಿಸ್ ಆಗದ ಹಾಗೆ ಪ್ರತಿಯೊಬ್ಬರು ಮತದಾನ ಮಾಡೋ ಹಾಗೆ ಪ್ಲಾನ್ ನಡೀತಾ ಇದೆ. ಒಂದ್ ಕಡೆ ಕುಪೇಂದ್ರ ರೆಡ್ಡಿ ಅವ್ರನ್ನ ಕಣಕ್ಕಿಳಿಸೋ ಮೂಲಕ ಜೆಡಿಎಸ್ ಮತ್ತು ಬಿಜೆಪಿ ಲೆಕ್ಕಾಚಾರ ಹಾಕಿದ್ರೆ, ಸೊ ಅದಕ್ಕೆ ಕೌಂಟರ್ ಮಾಡೋದಕ್ಕೆ ಈಗ ಕಾಂಗ್ರೆಸ್ ಕೂಡ ಒಂದಷ್ಟು ಮಂದಿ ಆಬ್ಸೆಂಟ್ ಆಗಬೇಕು ಅನ್ನೋ ಲೆಕ್ಕಾಚಾರ ಕಾಂಗ್ರೆಸ್ನ ಕಡೆಯಿಂದ ಆಗ್ತಾ ಇತ್ತು. ಆದ್ರೆ ಅದಕ್ಕೆ ಯಾವುದೇ ಆಸ್ಪದ ನೀಡದಂತೆ ಬಿಜೆಪಿ ಮತ್ತು ಜೆಡಿಎಸ್ ಪ್ಲಾನ್ ಮಾಡ್ತಾ ಇದೆ. ಈಗಾಗಲೇ ಕೆಲವರನ್ನ ಸಂಪರ್ಕ ಮಾಡಿದ್ದಾರೆ ಅನ್ನುವಂತ ಮಾತು ನೋಡಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಈ ನಿನ್ನೆ ಬಂದಂತ ಈ ಪರಿಷತ್ ಚುನಾವಣೆಯ ಫಲಿತಾಂಶ, ಅದರಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ಗೆ ಮುಖಭಂಗ ಆಗಿದೆ. ಪರಿಷತ್ತಿನ ಚುನಾವಣೆಯಲ್ಲಿ ಯಾವ ರೀತಿ ಮುಖಭಂಗ ಆಯ್ತಲ್ಲ, ನಾಳೆ ರಾಜ್ಯಸಭೆಗೂ ಈ ರೀತಿ ಆಗ್ಬಿಟ್ರೆ ಗತಿ ಏನು? ಅಭ್ಯರ್ಥಿನ ಅದಕ್ಕೆ ಕುಮಾರಸ್ವಾಮಿ ತುಂಬ ಸ್ಪಷ್ಟವಾಗಿ ಹೇಳಿದ್ರು, ಏನು ಅಂದರೆ ಇದು ನಾವು ನಿರ್ಧಾರ ಮಾಡಿದ್ದಲ್ಲ, ಬಿಜೆಪಿ ನಾಯಕರೇ ಹೇಳಿದ್ರು ಇವ್ರನ್ನ ಕಣಕ್ಕಿಳಿಸಿ ಅಂತ. ಅದಕ್ಕೋಸ್ಕರ ನಾವು ರೆಡ್ಡಿ ಅವ್ರನ್ನ ಕಣಕ್ಕಿಳಿಸಿದ್ದೀವಿ ಅಂತ ಕುಪೇಂದ್ರ ರೆಡ್ಡಿ ಕಣಕ್ಕಿಳಿದಿದ್ದಾರೆ. ಕುಪೇಂದ್ರ ರೆಡ್ಡಿ ಹೇಳಿ ಗೊತ್ತಿರುವಂಥ ಸಂಗತಿ, ಹಿಂದೆ ಅವರು ರಾಜ್ಯಸಭಾ ಸದಸ್ಯರಾಗಿದ್ದರು, ಜೊತೆಗೆ ಏನಂದ್ರೆ ಬಹಳ ಶ್ರೀಮಂತ, ಎಲ್ಲ ಕಡೆಗೂ ಕೂಡ ಅವ್ರ ಸ್ನೇಹಿತರಿದ್ದಾರೆ. ಸಿ ಟಿ ರವಿ ಒಂದು ಮಾತು ಹೇಳಿದ್ರು, ಏನು ಅಂತಂದರೆ ಇವರಿಗೆ ಜೆ ಡಿ ಎಸ್ ಅಲ್ಲೂ ಸ್ನೇಹಿತರಿದ್ದಾರೆ, ಬಿ ಜೆ ಪಿನಲ್ಲೂ ಸ್ನೇಹಿತರಿದ್ದಾರೆ, ಕಾಂಗ್ರೆಸ್ನಲ್ಲೂ ಸ್ನೇಹಿತರಿದ್ದಾರೆ, ಹಾಗಾಗಿ ಅವ್ರ ಸಾಯಕ್ಕೆ ಬರ್ಬೋದು ಅಂತ. ಅದೇ ರೀತಿ ಬೇರೆಯವ್ರಿಗೂ ಕೂಡ ನೋವು ಆಗುತ್ತಲ್ಲ, ಬೇರೆಯವರು ಕೂಡ ಬೇರೆ ಬೇರೆ ಕಡೆಗೆ ಸ್ನೇಹಿತರುಗಳಿದಾರಲ್ಲ. ಸೊ ಹೀಗಾಗಿ ಏನು ಅಂತಂದರೆ ಕಾಂಗ್ರೆಸ್ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿದೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಒಂದೆರಡು ಜನ ಸರಿದರೂ ಕೂಡ ಆಶ್ಚರ್ಯ ಇಲ್ಲ ಅಂತ. ಹೀಗಾಗಿ ಈಗ ಎಂ ಪಿ ಪ್ರಕಾಶ್ ಅವರು ಮಗಳಿದ್ದಾರೆ. ಈಗ ನಾಳೆ ಅವರೇನಾದರೂ ಅವರು ಬಿ ಜೆ ಪಿಗೆ ಜೈ ಅಂದ್ಬಿಡ್ಬೋದು, ಸೈ ಅಂದ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಜೊತೆಗೆ ಎ ಮಂಜುಯವರ ಮಗ ಇದ್ದಾರೆ ಮಂಥರಗೌಡ, ಈಗಾಗಲೇ ಅವ್ರನ್ನೂ ಕೂಡ ಸಂಪರ್ಕ ಮಾಡಿದ್ದಾರೆ ಅನ್ನುವಂಥ ಮಾತು. ಪಕ್ಷೇತರರು ಸೇರಿದಂತೆ ಯಾರ್ಯಾರು ಒಂದಷ್ಟು ಬಿ ಜೆ ಪಿಯ ಕಡೆಗೆ ಒಲವು ನಿಲುವು ಇದ್ದಾರೆ ಅಂಥವ್ರನ್ನ ಈಗಾಗಲೇ ಸಂಪರ್ಕ ಮಾಡಿ ಒಂದಷ್ಟು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ಉಳಿದಿರುವಂಥ ಒಂದೇ ಒಂದು ಮಾರ್ಗ ಏನು ಅಂತಂದರೆ ಇವ್ರನ್ನ ರೆಸಾರ್ಟಿಗೆ ಶಿಫ್ಟ್ ಮಾಡಬೇಕು, ಅಲ್ಲಿಂದ ನೇರವಾಗಿ ಕರ್ಕೊಂಬಂದು ಇವ್ರನ್ನ ಚುನಾವಣೆಗೆ ಅಲ್ಲಿ ಮತ ಹಾಕಿಸ್ಬೇಕು. ಇದು ಕಾಂಗ್ರೆಸ್ನ ಪ್ಲಾನ್. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಎಲ್ಲರೂ ಕೂಡ ಎಲ್ಲ ಕಡೆಗೆ ಸ್ನೇಹಿತರುಗಳನ್ನು ಹೊಂದಿರ್ತಾರೆ, ಅತ್ಯಂತ ಸಹಜ. ಆದರೆ ಸ್ನೇಹಿತರು ಎಷ್ಟು ಸಂದರ್ಭದಲ್ಲಿ ಕೈ ಹಿಡಿತಾರೆ, ಕೈ ಕೊಡ್ತಾರೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ಎಲ್ಲೋ ಕಡೆ ಕಾಂಗ್ರೆಸ್ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಲೇಬೇಕು. ಯಾಕಂದರೆ ಎಲ್ಲೋ ಒಂದು ಕಡೆಗೆ ನೋಡಿ, ಈ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮುಖಭಂಗ ಆಗಿರೋದು ಇದೆಯಲ್ಲ ದೋಸ್ತಿಗಳಿಗೆ, ಅದನ್ನು ಈ ಮುಖಾಂತರ ಸೇಡ್ ತೀರಿಸ್ಕೋಬೇಕು ಅಂತ ಅವ್ರು ಮನಸ್ಸು ಮಾಡಿದ್ರು ಕೂಡ ಆಶ್ಚರ್ಯ ಇಲ್ಲ. ಈಗಾಗಲೇ ಸಂಬಂಧಪಟ್ಟಂಥವ್ರನ್ನ ಸಂಪರ್ಕ ಮಾಡಲಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಏನೇನು ನಡೀತಾ ಇದೆ ಒಳಗಿನೊಳಗೆ ಪ್ರಸನ್ನ? ರಂಗನಾಥ್, ರಾಜ್ಯಸಭೆಯ ಚುನಾವಣೆಯ ಅಖಾಡದಲ್ಲಿ ಯಾರು ಗೆಲ್ತಾರೆ ಅನ್ನುವಂಥದ್ದು ಈಗ ಕಾಂಗ್ರೆಸ್ ಇದನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿದೆ. ತನ್ನ 3 ಕ್ಯಾಂಡಿಡೇಟ್ಗಳನ್ನ ಗೆಲ್ಲಿಸಿಕೊಳ್ಳಲೇಬೇಕು ಅನ್ನುವಂತಹ ಒಂದು ನಿಶ್ಚಿತವಾದಂತಹ ತಂತ್ರಗಾರಿಕೆಯನ್ನು ಹೂಡಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಒಂದಷ್ಟು ಪ್ರಯತ್ನಗಳನ್ನ ಮಾಡಲಾಗ್ತಾ ಇದೆ. ಕಾಂಗ್ರೆಸ್ಗೆ ಈಗ ಇರುವಂತಹ ಸಂಖ್ಯಾಬಲದ ಪ್ರಕಾರ ಯಾವುದೇ ರೀತಿಯ ಆತಂಕ ಇಲ್ಲ. ಆದ್ರೆ ಎಲ್ಲಾದ್ರೂ ಕೂಡ ಮೈತ್ರಿಯ ಅಭ್ಯರ್ಥಿ ತಮ್ಮ ಕಾಂಗ್ರೆಸ್ನ ಶಾಸಕರನ್ನ ಸೆಳೆದು ಬಿಟ್ರೆ ಅನ್ನುವಂತಹ ಒಂದು ಸಣ್ಣ ಮಟ್ಟಿಗಿನ ಆತಂಕ ನಿಜಕ್ಕೂ ಕೂಡ ಕಾಂಗ್ರೆಸ್ ಅನ್ನ ಕಾಡ್ತಾ ಇದೆ. ಅದಕ್ಕೆ ಹಲವಾರು ಕಾರಣಗಳಿದಾವೆ. ಶಾಸಕರಿಗೆ ಅನುದಾನವನ್ನ ಕೊಟ್ಟಿಲ್ಲ, ನಿಗಮ ಮಂಡಳಿಗಳ ವಿಚಾರದಲ್ಲೂ ಕೂಡ ಅಸಮಾಧಾನ ಇದೆ. ಈ ಎಲ್ಲ ಕಾರಣಕ್ಕೋಸ್ಕರ ಎಲ್ಲೋ ಒಂದು ಕಡೆ ಅಡ್ಡಮತದಾನ ಆಗದೆ ಹೋದ್ರು ಶಾಸಕರು ಎಲ್ಲಾದ್ರೂ ಗೈರಾಗಿ ಬಿಟ್ರೆ ಅನ್ನುವಂತ ಆತಂಕ ಕಾಡ್ತಾ ಇದೆ. ಈ ಕಾರಣಕ್ಕೋಸ್ಕರ ವಿಧಾನಮಂಡಲದ ಅಧಿವೇಶನ ಮುಗಿದ ತಕ್ಷಣ ಎಲ್ಲ ಕಾಂಗ್ರೆಸ್ನ ಶಾಸಕರನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ರೆಸಾರ್ಟ್ಗೆ ಶಿಫ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಇದಕ್ಕೆ ಬೇಕಾದಂತ ಪ್ಲಾನ್ಗಳನ್ನು ಕೂಡ ಕೆಪಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ರೂಪಿಸ್ತಾ ಇದ್ದಾರೆ. ಬಹುತೇಕ ಫೆಬ್ರವರಿ 23ಕ್ಕೆ ವಿಧಾನಮಂಡಲ ಅಧಿವೇಶನ ಮುಗಿದ ಬಳಿಕ ಫೆಬ್ರವರಿ 25 ಭಾನುವಾರದಂದು ಬಹುತೇಕ ಎಲ್ಲ ಕಾಂಗ್ರೆಸ್ನ ಶಾಸಕರು 135 ಜನ ಪ್ಲಸ್ 3 ಪಕ್ಷೇತರ ಅಭ್ಯರ್ಥಿಗಳನ್ನು ಕೂಡ ಕರೆದುಕೊಂಡು, ಪಕ್ಷೇತರ ಶಾಸಕರನ್ನು ಕೂಡ ಕರೆದುಕೊಂಡು ಕಾಂಗ್ರೆಸ್ನ ಶಾಸಕರೆಲ್ಲರೂ ಕೂಡ ಒಂದೇ ಕಡೆ ಇರಬೇಕು ಮತ್ತು ಮತದಾನ ನಡೆಯುವಂತ ಫೆಬ್ರವರಿ 27ನೇ ತಾರೀಕಿನಂದು ಒಟ್ಟಾಗಿ ಚುನಾವಣೆಗೆ ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ಗಳನ್ನ ರೂಪಿಸಲಾಗ್ತಾ ಇದೆ. ಯಾವ ಮಟ್ಟಿಗಿನ ಟೆನ್ಷನ್ ಇದೆ ಅಂತಂದ್ರೆ, ಒಂದೇ ಒಂದು ಶಾಸಕರು ಬೇರೆ ನಾಯಕರ ಜೊತೆಗೆ ಚರ್ಚೆ ಮಾಡಿದ್ರು ಕೂಡ ಅವ್ರನ್ನ ಅನುಮಾನದಿಂದ ನೋಡುವಂತಹ ಪರಿಸ್ಥಿತಿ ಇದೀಗ ವಿಧಾನಸಭೆಯಲ್ಲಿ ಕಂಡು ಬರ್ತಾ ಇದೆ. ಎಲ್ಲೋ ಒಂದು ಕಡೆ ಕುಪೇಂದ್ರ ರೆಡ್ಡಿ ಅವರು ಕೂಡ ವಿಧಾನಸಭೆ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ ಆ ಆವರಣದೊಳಗೆ ಓಡಾಡಿದ್ರು ಎಲ್ಲೋ ಒಂದು ಕಡೆ ತಮ್ಮ ಶಾಸಕರನ್ನ ಸೆಳೆಯುವಂತ ಪ್ರಯತ್ನವನ್ನ ಜೆಡಿಎಸ್ನ ಅಭ್ಯರ್ಥಿ ಮಾಡ್ತಿದಾರಾ ಅನ್ನುವಂತ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇದ್ದಾವೆ. ಇರುವಂತಹ ಸಂಖ್ಯಾಬಲದ ಆಧಾರದ ಮೇಲೆ 3ಕ್ಕೆ 3 ಅಭ್ಯರ್ಥಿಗಳನ್ನ ಕಾಂಗ್ರೆಸ್ ಗೆಲ್ಲಿಸಿಕೊಳ್ಳಬಹುದು. ಆದ್ರೆ
ಅಕಸ್ಮಾತ್ ಎಲ್ಲೋ ಒಂದ್ ಕಡೆ ನೆಕ್ ಟು ನೆಕ್ ಮೂವ್ಮೆಂಟ್ ಬಂದ ಸಂದರ್ಭದಲ್ಲಿ ಶಾಸಕರೇನಾರು ಯಾವ ಕಡೆ ವಾಲ್ತಾರೆ ಅನ್ನುವಂತ ಒಂದು ಆತಂಕವನ್ನ ಸಹಜವಾಗಿಯೇ ಕಾಂಗ್ರೆಸ್ನ ನಾಯಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ಕಾರಣಕ್ಕೋಸ್ಕರ ತಮ್ಮ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂತಹ ಪ್ರಯತ್ನವನ್ನ ಮುಂದುವರಿಸಿದ್ದಾರೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.